ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ದೀಕ್ಷನ್ 2015. ಇವತ್ತಿನ ವ್ಲಾಗ್ ಏನಂದರೆ ನಾನು ಕುಕ್ಕಿಂಗ್ ಮಾಡ್ತಿದ್ದೀನಿ, ಬನ್ನಿ ನೋಡೋದ. ಈ ಥರ ಎಗ್ ನೋಡಿಯೋಕೆ ಹೋಗಿ ಎಗ್ನೇ ಕೆಳಕ್ಕೆ ಬಿಸಾಕ್ಬಿಟ್ಟೆ. ನಾವಿವಾಗ ಏನು ಮಾಡ್ತಿದ್ದೀನಿ ಅಂದರೆ ಆಮ್ಲೆಟ್ ಮತ್ತು ಕಾಫಿ ಮಾಡ್ತಿದ್ದೀನಿ. ಫಸ್ಟು ಒಂದು ಬೌಲ್ ಎತ್ಕೊಂಡು, ನನಗೆ ಎಗ್ ಹೊಡ್ಯೋಕೆ ಬರಲ್ಲ ಅಂತ ನಮ್ಮಮ್ಮ ಎಗ್ ಹೊಡೆದಾಕೋರೆ 2. ಮತ್ತು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಅದಾದಮೇಲೆ ಸ್ಟವ್ ಎತ್ಕೊಂಡು ಸ್ಟವ್ ಹಂಚಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಅದಾದಮೇಲೆ ಅದು ಹೀಟಾಗೋವರೆಗೂ ಅದು ಹೀಟಾಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿರಿ. ಅದಾದಮೇಲೆ ಸ್ಲೋಗೆ ಹಾಕ್ರಿ. ಹಾಕಮೇಲೆ ಅದಾದಮೇಲೆ ಸ್ವಲ್ಪ ನೀವೇ ಕೈಯಲ್ಲಿ ಸಾಲ್ಟ್ ಎತ್ಕೊಂಡು ಹಾಕ್ರಿ. ಅದು ಹೀಟಾಗೋವರೆಗೂ ನಾವು ಆಯಿಲ್ಗೆ ಬಿಟ್ಕೊಂಡು ಇದಕ್ಕೆ ಹೀಟಾಗೋವರೆಗೂ ನಾವು ಸ್ವಲ್ಪ ಗ್ಲಾಸ್ ಎತ್ಕೊಂಡು ಅಷ್ಟಕ್ಕೆ ನಾವು ಫಸ್ಟು ಸಕ್ಕರೆ ಹಾಕೋಂತ ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಬ್ರೂ ಕಾಫಿ ಪುಡಿ ಹಾಕ್ಕೊತಿದ್ದೀವಿ. ಅದು ನಮಗೆ ನಿಮ್ಮಿಷ್ಟ, ಅದು ಯಾವ ಕಾಫಿ ಪುಡಿ ಆದರೂ ಹಾಕ್ಕೊಬೋದು. ಅದು ರೆಡಿ ಇಟ್ಕೊಂಡಿರ್ಬೇಕು. ಅಷ್ಟಕ್ಕೆ ಆಮ್ಲೆಟ್ಟು ದಾಲ್ ಬಿಸಿ ಆಗೋವರೆಗೂ ಆಮ್ಲೆಟ್ಟು ಹಿಂದಕ್ಕೆ ರಿವರ್ಸ್ ಮಾಡಬೇಕು. ಅಯ್ಯೋ, ಎಲ್ಲ ಕಿತ್ತೋಯ್ತು. ನೀವು ಮಾಡ್ಕೊಬೇಕಾದ್ರೆ ನೀಟಾಗಿ ಮಾಡ್ಕೊಳ್ಳಿ. ರಿವರ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು, ಯಾಕಂದರೆ ಆನಿಯನೆಲ್ಲ ಹಾಕಿದ್ದೀವಲ್ಲ. ಅಷ್ಟರಲ್ಲಿ ಹಾಲು ಉಕ್ಬಿಡ್ತು. ಹಾಲನ್ನ ಆಫ್ ಮಾಡಿಬಿಟ್ಟು ನನ್ನ ಕೈಯಲ್ಲಿ ಹಾಲು ಪಾತ್ರೆ ಎತ್ತಕ್ಕಾಗಲ್ಲ ಅಂತ ನಮ್ಮಮ್ಮನೇ ಗ್ಲಾಸಿಗೆ ಹಾಲು ಹಾಕ್ಕೊಟ್ರು.
ಅದಕ್ಕೆ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದ್ರೆ ಟನ್ ಕಾಫಿ ರೆಡಿ. ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಆಮ್ಲೆಟ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಕಾಫಿ ಸ್ಟ್ರಾಂಗಾಗಿ ಚೆನ್ನಾಗಿತ್ತು. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಬಾಯ್. ಥ್ಯಾಂಕ್ ಯು.